ನಮಸ್ಕಾರ ಸ್ನೇಹಿತರೆ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳಲು ಇಚ್ಛೆಪಡ್ತೇನೆ. ಮುಖ್ಯವಾಗಿ ನಮ್ಮ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಬ್ರಿಟಿಷರನ್ನು ಓಡಿಸಿದ್ದೇವೆ ಎನ್ನುವಂತ ಸ್ವಾತಂತ್ರ್ಯ ಅಷ್ಟೇ ಹೊರತು ನಮ್ಮ ದೇಶದೊಳಗಡೆ ಇರುವಂತ ಜಾತಿ ಭೇದ, ಪಕ್ಷಪಾತ, ಮತ್ಸರ, ಅಸೂಯೆ, ಒಬ್ಬರು ನೋಡಿದ್ರೆ ಇನ್ನೊಬ್ಬರಿಗೆ ಆಗ್ಲಿಕ್ಕಿಲ್ಲ ಎನ್ನುವಂತ ಈ ರೀತಿಯ ಹಿಂಸೆ, ಇವುಗಳಿಂದ ನಾವು ಸ್ವಾತಂತ್ರ್ಯ ಪಡೆದಿಲ್ಲ. ಬ್ರಿಟಿಷರನ್ನು ಹೇಗೋ ಓಡಿಸಿ ಆಗಿದೆ. ಆದ್ರೆ ಇವುಗಳನ್ನು ಓಡಿಸದಿದ್ದರೆ ನಮಗೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕದ ಹಾಗೆ, ಸಿಗ್ಲಿಲ್ಲ ಎನ್ನಬಹುದು. 2025 ಆಗಸ್ಟ್ ತಿಂಗಳಲ್ಲಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆರಂಭಿಸಲ್ಪಟ್ಟಂತ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಕೂಡ ದೇಶದ ಒಳಗಡೆ ಒಂದೊಂದು ಸ್ಥಳಗಳಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅವರು ಶೂದ್ರರು, ದಲಿತರು, ಕ್ಷತ್ರಿಯರು, ವೈಶ್ಯರು, ಈ ರೀತಿಯ ಬೇರೆ ಬೇರೆ ರೀತಿಯ ಭೇದ ಭಾವ. ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕಿಲ್ಲ, ಚರ್ಚಿನ ಒಳಗಡೆ ಹೋಗ್ಲಿಕ್ಕಿಲ್ಲ, ಮಸೀದಿ ಒಳಗಡೆ ಹೋಗ್ಲಿಕ್ಕಿಲ್ಲ, ದೇವರ ಹತ್ರ ಹೋಗ್ಲಿಕ್ಕಿಲ್ಲ, ಬ್ರಾಹ್ಮಣರ ಹತ್ರ ಹೋಗ್ಲಿಕ್ಕಿಲ್ಲ, ಮೇಲ್ಜಾತಿಯವರು, ಕೀಳ್ಜಾತಿಯವರು, ಕೆಳಜಾತಿಯವರು, ಇವುಗಳಿಂದ ಮುಕ್ತಿ ಪಡೆದಿದ್ರೆ ಸ್ವಾತಂತ್ರ್ಯ ಸಿಕ್ಕಿ ಕೂಡ ಏನು ಪ್ರಯೋಜನ ಇಲ್ಲ. ಖಾಲಿ ಒಂದು ಬಾವುಟವನ್ನು ಎತ್ಕೊಂಡು ಹೋಗಿ ಎಲ್ಲೋ ಒಂದು ಎತ್ತರ ಸ್ಥಳದಲ್ಲಿ ಸಿಡಿಲು ಬಡಕ್ಕೆ ಇಡಬಹುದಷ್ಟೇ, ಅಥವಾ ಒಂದು ಶಾಲೆಯಲ್ಲಿ ಲಡ್ಡು ತಿಂದುಕೊಂಡು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಮೆಸೇಜ್ ಕಳಿಸಬಹುದಷ್ಟೇ. ಬೇರೆ ಇದರಿಂದ ಏನು ಆಗ್ಲಿಕ್ಕಿಲ್ಲ. ಮುಖ್ಯವಾಗಿ ಹೊರದೋಡಿಸಬೇಕಾದ್ದು ಬ್ರಿಟಿಷರನ್ನಲ್ಲ, ನಮ್ಮ ಒಳಗಡೆ ಇರುವಂತಹ ಈ ಜಾತಿ ಭೇದ ಪದ್ಧತಿ, ಪಕ್ಷಪಾತ ಪದ್ಧತಿ, ಬೇಡದ ಕೆಟ್ಟ ಈ ದೊಡ್ಡ ದೊಡ್ಡವರಿಗೆ ಏನು ಬೇಕಾದ್ರೂ ಮಾಡ್ಬೋದು, ಶ್ರೀಮಂತರಿಗೆ ಏನು ಬೇಕಾದ್ರೂ ಮಾಡ್ಬೋದು, ಅವರಿಗೊಂದು ಕಾನೂನು, ಸಣ್ಣವರಿಗೆ ಪಾಪದವರಿಗೆ ಒಂದು ಕಾನೂನು, ಇವುಗಳನ್ನು ಹೊಡೆದೋಡಿಸ್ಬೇಕು. ಇಲ್ಲದಿದ್ರೆ ಏನು ಪ್ರಯೋಜನ ಇಲ್ಲ ಸ್ವಾತಂತ್ರ್ಯ ಸಿಕ್ಕಿ. ಗಾಂಧೀಜಿ ಆಗಿರ್ಬೋದು, ಯಾರೋ ಆಗಿರ್ಬೋದು, ಕಷ್ಟಪಟ್ಟು ಸ್ವಾತಂತ್ರ್ಯ ಕೊಟ್ಟು ಕೂಡ ಏನು ಪ್ರಯೋಜನ ಇಲ್ಲ. ಬ್ರಿಟಿಷರನ್ನು ಓಡಿಸಿ ಕೂಡ ಏನು ಪ್ರಯೋಜನ ಇಲ್ಲ. ಓಡಿಸಿದ್ದೇ ಅಂತ ತಪ್ಪಾಗಿ ನಮಗಿಸಿರ್ಬೋದು. ಎಜುಕೇಶನ್ ಕೊಟ್ಟರು ಬ್ರಿಟಿಷರು, ನಾವೇನು ಕೊಟ್ಟಿದ್ದೇವೆ? ಗುರುಕುಲ ಪದ್ಧತಿ ಏನಾಯ್ತು? ಹೇಳಲಿಕ್ಕೆ ಹೋದ್ರೆ ಎಷ್ಟು ಉಂಟು. ಅದನ್ನೆಲ್ಲ ಎದುರಿಸಿ ನಾವು ಬದುಕಬೇಕು. ನಮ್ಮ ದೇಶದೊಳಗೆ ನಾವೆಲ್ಲರೂ ಒಂದಾಗಬೇಕು. ಹಿಂದಾಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಜೈನ, ಬೌದ್ಧ ಎಲ್ಲ. ಜೈನರು ಮೇಲ್ಜಾತಿ ಅಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಅಥವಾ ಕ್ರಿಶ್ಚಿಯನರು ಕೂಡ ಎಲ್ಲಾ ಕಡೆ ಹರಡಿತ್ತು ಅಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳ್ಬೇಕು. ಇದೇ ಸ್ವಾತಂತ್ರ್ಯ. ಒಗ್ಗಟ್ಟಾಗಿ ಎಲ್ಲರನ್ನು ಎದುರಿಸಬೇಕು. ವೈರಿಗಳನ್ನ ಒಗ್ಗಟ್ಟಿನಲ್ಲಿ ಎದುರಿಸಬೇಕು. ಅವನು ಕ್ರಿಶ್ಚಿಯನ್ ಅಂತ ಹೇಳಿಕೊಂಡು ದೂರ ಹೋಗುದಲ್ಲ, ಇವನು ಮುಸ್ಲಿಂ ಅಂತ ಹೇಳಿಕೊಂಡು ಅಥವಾ ಇವನು ಶೂದ್ರ ಅಂತ ಹೇಳಿಕೊಂಡು ಅವನು ಅಲ್ಲಿ ಇರ್ಲಿ, ನಾವು ಬೇರೆ ಹೋಗುವ, ಆಗಲ್ಲ. ಎಲ್ಲರೂ ಒಂದಾಗಿ ಬಾಳುವುದೇ ನಿಜವಾದ ಸ್ವಾತಂತ್ರ್ಯ. ಇದು ಇನ್ನೂ ಕೂಡ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಇದು ಇನ್ನೂ ಕೂಡ ಸಿಗ್ಲಿಲ್ಲ. ಅದಕ್ಕೋಸ್ಕರ ಅದನ್ನು ಸಿಗ್ಲಿಕ್ಕೆ ನಾವು ಅವುಗಳನ್ನು ಓಡಿಸ್ಬೇಕು. ನಾವು ಇಂಥ ಪದ್ಧತಿಯನ್ನು ಓಡಿಸ್ಬೇಕು. ನಾವು ನೋಡ್ತಾ ಇರೋದು ಈಗ ಧರ್ಮಸ್ಥಳದ ಇದನ್ನೇ. ಅದು ಬೇಡ, ನಾವು ಅದನ್ನು ಎದುರಿಸುವ. ಸ್ವಾತಂತ್ರ್ಯ ಸಿಗ್ಲಿ ನಮ್ಗೆ, ಖಾಲಿ ಬಾವುಟ ಇಟ್ಕೊಂಡು ಹೋಗುವುದಲ್ಲ ಸ್ವಾತಂತ್ರ್ಯ. ನಮ್ಮ ದೇಶದೊಳಗಡೆ ಎಷ್ಟು ಶಿಸ್ತಿದೆ, ದೇಶದೊಳಗಡೆ ಎಷ್ಟು ಬಡವರು ಶ್ರೀಮಂತರು ಎನ್ನುವಂತ ಭೇದ ಭಾವ ಉಂಟಾ, ಬ್ರಾಹ್ಮಣರು ಕ್ಷತ್ರಿಯ ಬೇರೆ ಬೇರೆ ಜಾತಿ ಪದ್ಧತಿ ಉಂಟಾ, ಅದನ್ನು ಓಡಿಸಿದ್ರೆ ಸ್ವಾತಂತ್ರ್ಯ. ಇಲ್ಲದಿದ್ರೆ ಸ್ವಾತಂತ್ರ್ಯ ಇಲ್ಲ, ನಮ್ಗೆ ಸಿಗ್ಲಿಲ್ಲ. ನಾವು ಭಾವಿಸೋಣ, ನಾವು ಎದುರಿಸೋಣ. ಮುಂದಿನ ಪೀಳಿಗೆ, ಮುಂದಿನ ಮಕ್ಕಳು ಇವುಗಳನ್ನ ಎದುರಿಸಿ ಬದುಕಬೇಕು. ಇದರ ವಿರುದ್ಧವಾಗಿ ನಾವು ಚಲಿಸಬೇಕು. ಇದರ ಜೊತೆ ಬಾಳುವುದಲ್ಲ. ಇಂಥ ಯಾವುದೋ ಪದ್ಧತಿ, ಕೆಟ್ಟ ಪದ್ಧತಿ ಇದ್ರೆ ಅದನ್ನು ಎದುರಿಸಿ ಬಾಳುವುದೇ ನಿಜವಾದ ಸ್ವಾತಂತ್ರ್ಯ. ಹೀಗೆ ಬಾಳುವ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾತಂತ್ರ್ಯ, ನಿಜವಾದ ಸ್ವಾತಂತ್ರ್ಯ ನಮಗೆ ಬರಲಿ. ನಾವೆಲ್ಲರೂ ನಿಜವಾದ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋಣ. ಇನ್ನು ಕೂಡ ಹೋರಾಡೋಣ. ಹೋರಾಟ ಮುಗಿಲಿಲ್ಲ ಸ್ವಾತಂತ್ರ್ಯದ ಬಗ್ಗೆ. ಅಭಿವೃದ್ಧಿ ಆಗ್ಲಿಲ್ಲ, ಇನ್ನು ಕೂಡ ಆಗ್ಬೇಕು. ಹಾಗೆ ಆದ್ರೆ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.